ಜನಸೇವೆಯೇ ಜನಾರ್ದನ ಸೇವೆ ಎಂದು ಮುನ್ನಡೆಯುತ್ತಿರುವ ನಾಯಕರು ಹಾಗೂ ಸಮಾಜ ಸೇವಕರಾದ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷರು, ಬಿಜೆಪಿ ಜಾಲಹಳ್ಳಿ ವಾರ್ಡ್ ಹಾಗೂ ಶ್ರೀ ಮಯೂರ ಯುವಕರ ಸಂಘದ ಅಧ್ಯಕ್ಷರಾದ ರತನ್ ಗೌಡರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದು, ಹುಟ್ಟುಹಬ್ಬದ ಪ್ರಯುಕ್ತ ಜಾಲಹಳ್ಳಿ ಸರ್ಕಾರಿ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಮತ್ತು ಅನಾಥಾಶ್ರಮದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರು, ಹಿತೈಷಿಗಳು ಹಾಗೂ ಎಲ್ಲ ಬಿಜೆಪಿ ಕಾರ್ಯಕರ್ತರ ಜೊತೆ ಆಚರಿಸಿಕೊಂಡಿದ್ದಾರೆ. ಎಲ್ಲ ಹಿತೈಷಿಗಳು, ಸ್ನೇಹಿತರು ದೇವರು ಇವರಿಗೆ ಆರೋಗ್ಯ, ಐಶ್ವರ್ಯ ಕೊಟ್ಟು ರಾಜಕೀಯ ಜೀವನ ಸುಗಮವಾಗಿ ಸಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಇನ್ನು ಈ ಸುಸಂದರ್ಭದಲ್ಲಿ ರತನ್ ಗೌಡರವರು ಮಾತನಾಡಿದ್ದು, ತಮಗೆ ಶುಭಾಶಯ ತಿಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಿದರು. ಮೇಡಮ್, ಏನಿಲ್ಲ, ಮೊದಲನೇದಾಗಿ ನನ್ನ ಸ್ನೇಹಿತರು, ಅಕ್ಕ ತಂಗಿದಿರು, ಅಣ್ಣ ತಮ್ಮಂದಿರು ಹಾಗೂ ನಮ್ಮ BJP ಜಾಲಹಳ್ಳಿ ಕಾರ್ಯಕರ್ತರು ಎಲ್ಲರೂ ಯಾರು ನನಗೆ ಶುಭ ಕೋರಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ಇಲ್ಲೇ ನಮ್ಮ ಜಾಲಹಳ್ಳಿ ಸ್ಕೂಲ್ನಲ್ಲಿ ಅನಾಥ ಮಕ್ಕಳಿಗೆ ಊಟ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಂತರ ಅನೇಕ ದೇವಸ್ಥಾನಗಳಲ್ಲಿ ಪೂಜೆಗಳಿಗೆ ಇಟ್ಕೊಂಡಿದ್ರು. ಎಲ್ಲ ಹೋಗಿ ಅಟೆಂಡ್ ಆಗಿ ಬಂದಿದ್ದೀನಿ. ಮತ್ತು ಸಂಜೆ ಇಲ್ಲೇ JP ಪಾರ್ಕ್ ವಾರ್ಡಲ್ಲಿ ಒಂದು ಅನಾಥಾಶ್ರಮ ಇದೆ, ಅಲ್ಲಿ ಸಂಜೆ ಕಾರ್ಯಕ್ರಮ ಇದೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಅಷ್ಟೇ. ನನಗೆ ಯಾರ್ಯಾರು ಶುಭ ಕೋರಿದ್ದಾರೆ ಎಲ್ರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಜನತೆಗೆ ನನ್ನ ಹೆಸರು ರತನ್ ಅಂತೇಳಿ, ನಾನು BJP ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೀನಿ, ಜಾಲಹಳ್ಳಿ ವಾರ್ಡು. ನಮ್ಮ ಸಮಸ್ತ ಕರ್ನಾಟಕದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು.